ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಸ್, ತುಂಬಾ ದಿನ ಆಯ್ತು ಈ ತರ ನಿಮ್ ಜೊತೆ ಮಾತಾಡಿ. ಅಂಡ್ ಇವತ್ತು ಏನಂದ್ರೆ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅನ್ಬಿಟ್ಟು ನಾನು ಬಂದೆ. ಸೊ ತೀರಾ ಬ್ಯೂಟಿ ಆಪ್ ಇಂದ ಸೊ ನಾನೊಂದು ಐಟಮ್ಸ್ ತಗೊಂಡೆ. ಅಂದ್ರೆ ನನಗೆ ಸ್ಟ್ರೈಟ್ನರ್ ಬೇಕಾಗಿತ್ತು, ಬಿಕಾಸ್ ತುಂಬಾ ಕರ್ಲಿ ಹೇರ್ ಇತ್ತು. ಹಾಗೆ ಫಸ್ಟ್ ಟೈಮ್ ಈ ಆಪ್ ಲಾಗಿನ್ ಮಾಡಿದ್ರೆ ಲೈಕ್ ₹1000 ಮೇಲೆ ಏನಾದ್ರು ನಾವು ಪರ್ಚೇಸ್ ಮಾಡಿದ್ರೆ ₹500 ಆಫ್ ಇತ್ತು. ಸೊ ಹಾಗಾಗಿ ಬುಕ್ ಮಾಡ್ಕೊಂಡೆ. ಅದು ಐ ಮೀನ್ ಮೇನ್ ರೀಸನ್ ಏನಂತಂದ್ರೆ ಇದು ನಮ್ಮ ಯಜಮಾನ್ರು ಕೊಟ್ಟಿರೋ ಗಿಫ್ಟ್. ಬಿಕಾಸ್ ಮಗನ್ ಬರ್ಡೇ ಆಯ್ತು, ನೀನು ಏನಾದ್ರು ತಗೋ ಅಂತ ಹೇಳಿದ್ರು. ಹಾಗಾಗಿ ಅದೇ ಟೈಮ್ಗೆ ನಾನು ಈ ಪ್ರಾಡಕ್ಟ್ ತಗೋಬೇಕಾಗಿತ್ತು. ಸೊ ಬೇಕಾಗಿತ್ತು ಈ ಕರ್ಲಿ ಹೇರ್, ಸ್ಟ್ರೈಟ್ ಹೇರ್ ಮಾಡ್ಕೊಳಕ್ಕೆ. ಸೊ ಏನಂದ್ರೆ ಹೆಣ್ಮಕ್ಳಿಗೆ ಯೂಶಲಿ ಸ್ಟ್ರೈಟ್ ಹೇರ್ ಇರೋರ್ಗೆ ಕರ್ಲಿ ಹೇರ್ ಇಷ್ಟ ಆಗುತ್ತೆ, ಕರ್ಲಿ ಹೇರ್ ಇರೋರ್ಗೆ ಸ್ಟ್ರೈಟ್ ಹೇರ್ ಇಷ್ಟ ಆಗುತ್ತೆ, ಗೊತ್ತಿಲ್ಲ ಏನಂತ. ಸೊ ನನಗೂ ಕೂಡ ಸ್ಟ್ರೈಟ್ ಹೇರ್ ಮಾಡಿಸ್ಕೋಬೇಕು. ಇನ್ನು ಪಾರ್ಲರ್ಗೆ ಹೋದ್ರೆ ಲೈಕ್ ಸ್ಮೂತಿಂಗ್ ಆಗ್ಬೋದು ಅಥವಾ ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ನಮ್ಮ ಹೇರ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ, ಮತ್ತೆ ಕಾಸ್ಟ್ಲಿ ಕೂಡ. ಅದು ಪ್ರತಿ ಸಲ ಮಾಡಿಸ್ಕೋತಾನೆ ಇರ್ಬೇಕಾಗಿತ್ತು. ಸೊ ಅದು ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಎಲ್ಲರೂ ಅಕೇಶನ್ ಎಲ್ಲರೂ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ತಗೊಂಡೆ. ಸೊ ಬನ್ನಿ ಹೇಗಿದೆ ಅಂತ ಹೇಳೋಣ. ಹಾಗೆ ನನ್ನ ಸ್ಕಿನ್ ಕೇರ್ ಬಗ್ಗೆ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಪ್ರಾಡಕ್ಟ್ ನಿಮ್ ಮುಂದೆನೆ ಓಪನ್ ಮಾಡ್ತೀನಿ. ಸೊ ಬನ್ನಿ ಹೇಗಿದೆ ಅಂತ ಚೆಕ್ ಮಾಡೋಣ. ಆಮೇಲೆ ತಗೊಂಡ್ರಿ, ನನ್ನ ಮಗ ಸ್ವಲ್ಪ ತೀಟೆ ಮಾಡ್ತಿದ್ದಾನೆ. Photo. Don't forget the way you look me in the eyes, and I keep you in my heart. In my heart is where you are. I still think of you. I want you coming back. I remember when we were staring photo. ಸೊ ಗೈಸ್, ಪ್ಯಾಕಿಂಗ್ ಈ ರೀತಿ ಇದೆ. ನಿಮ್ಗೆ ಗೊತ್ತಿರೋ ಹಂಗೆ ತೀರಾ ಬಂದು ಅಂಬಾನಿ ಮಗಳದಂತೆ, ಗೊತ್ತಿಲ್ಲ. ಸೊ ಗೈಸ್, ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇದು ಸ್ಟ್ರೈಟ್ನರ್ ಅನ್ಸುತ್ತೆ. ಒಳಗಡೆ ಬಿದ್ದೋಯ್ತು. ಗೈಸ್, ನಿಜ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂಡ್ ತುಂಬಾ ಇಷ್ಟ ಆಯ್ತು. ಅಂಡ್ ಇದು ಅದೇ ನಾನು ಕೆಲವೊಂದು ಪ್ರಾಡಕ್ಟ್ ಮಾಡ್ಕೊಂಡೆ. ಐಲೈನರ್ ಇತ್ತು, ಮತ್ತೆ ಲಿಪ್ ಲೈನರ್. ಸೊ ಈ ತರ ಮಾಡ್ಕೊಂಡೆ. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಫಸ್ಟ್ ಏನ್ ಮಾಡಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಗೈಸ್, ಇದು ಲಿಪ್ ಲೈನರ್ ಸ್ವಿಸ್ ಬ್ಯೂಟಿ ಅಂತೆ, ಸಾರಿ. ಫಸ್ಟ್ ಟೈಮ್ ಆಕ್ಚುಲಿ ನಾನು ತಗೊಂಡಿದ್ದು ಲಿಪ್ ಲೈನರು. ನೋಡೋಣ, ಅಪ್ಲೈ ಮಾಡೋದು ಕೂಡ ನಾನು ಬೇರೆ ಯೂಟ್ಯೂಬ್ ಚಾನಲ್ ನೋಡ್ಕೊಂಡೇ ಮಾಡ್ಕೋಬೇಕು. ಬಿಕಾಸ್ ಫಸ್ಟ್ ಟೈಮ್ ಸೀರಿಯಸ್ಲಿ ಲೈಕ್ ಮೇಕಪ್ ಏನೇ ಆಗಲಿ ನನಗೆ ಝೀರೋ ನಾಲೆಜ್ ಇದೆ, ಗೊತ್ತಿಲ್ಲ ಹೇಗೆ ಅನ್ಬಿಟ್ಟು. ಟ್ರೈ ಮಾಡ್ತೀನಿ, ವರ್ಕ್ ಆದ್ರೆ ಯೂಸ್ ಮಾಡ್ತೀನಿ, ಇಲ್ಲ ಅಂತಂದ್ರೆ. ಅಂಡ್ ಇದು ಬಂದು ಫ್ಯಾನ್ ಬ್ರಷ್. ಯಾವ್ದಿದು ನೋಡ್ತೀನಿ. ಓಕೆ 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 ಗೈಸ್, ಇದು ಪೌಡರ್ ಅನ್ಸುತ್ತೆ. ಪೌಡರ್ ಹಾಕೊಳ್ಳೋದು. ಸೊ ತುಂಬಾ ಕ್ಯೂಟ್ ಆಗಿತ್ತು ಆಕ್ಚುಲಿ. ಪಿಂಕ್ ಕಲರ್ ನೋಡಿದೆ, ಅದು ಅಂದ್ರೆ ಲೈಕ್ ಔಟ್ ಆಫ್ ಸ್ಟಾಕ್ ಇತ್ತು, ಹಾಗಾಗಿ ಬ್ಲ್ಯಾಕ್ ಕಲರ್ ತಗೊಂಡೆ. ಅಂಡ್ ಪೌಡರ್ ಹಾಕೊಳ್ಳೋದಿಕ್ಕೆ ನೋಡಿ, ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಇದು ರೇಟ್ ನಾನು ನಿಮ್ಗೆ ಹೇಳ್ತೀನಿ. ಇದು ಬಂದು ₹69 ಇತ್ತು, ಸೊ ತಗೊಂಡೆ. ಅಂಡ್ ಇದು ಬಂದು ₹130. ಸೊ ಒಂದು ತಗೊಂಡೆ. ಇರ್ಲಿ, ಪೌಡರ್ ಹಾಕೊಳ್ಳಿಕ್ಕೆ ಇರ್ಲಿಲ್ಲ. ನಿಜ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಪೌಡರ್ ಹಾಕೊಳ್ಳಿಕ್ಕೆ ಇರ್ಲಿಲ್ಲ. ನಾನು ಲೈಕ್ ಇದು ಏನದು ಕೈಯಲ್ಲಿ ಹಾಕೊಂತಿದ್ದೆ. ನೀನು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ಸೀರಿಯಸ್ಲಿ ಪೌಡರ್ ಹಾಕೊಳ್ಳೋದಕ್ಕೆ ನಂಗೆ ಬಫ್ ಏನು ಇರಲಿಲ್ಲ. ಸೊ ಈಗ ನಾನು ತಗೊಂಡೆ. ಅಂಡ್ ಇದು ಆಕ್ಚುಲಿ ನನ್ನ ಹಸ್ಬೆಂಡ್ ತಗೊಂಡಿದ್ರು. ಅಂದ್ರೆ ಇದು ಪ್ರಾಡಕ್ಟ್ ಅಂದ್ರೆ ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೆ ಫೇಸ್ಗೆ. ಸೊ ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಮತ್ತೆ ನಾನು ತಗೊಂಡೆ. ಇದು ₹250 ಇದೆ, ಬಟ್ ಇದು ₹250 ಆಫ್ ಇತ್ತು. 250 ಇಲ್ಲ, ಇದು ಆಫ್ ಇತ್ತು, ಎಷ್ಟಂತ ಗೊತ್ತಿಲ್ಲ. ಸೊ ಏನಾದ್ರು ಲೈಕ್ ಫೌಂಡೇಶನ್ ಹಿಂಗ್ ಹಾಕೊಳ್ಳೋದಿಕ್ಕೆ ಚಿಕ್ 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 ಅಂತ. ಸೊ ತಗೊಂಡೆ, ಇತ್ತು, ಎಲ್ಲ ಹಾಳು ಮಾಡ್ಕೊಂಡೆ. ಅಂಡ್ ಮತ್ತೆ ತಗೊಂಡೆ. ನೆಕ್ಸ್ಟ್ ಏನ್ ತಗೊಂಡಿದ್ದೀನಿ, ಕಾನ್ಸಿಲರ್ ತಗೊಂಡಿದ್ದೀನಿ ಗೈಸ್. ಇನ್ಸೈಟ್ ಇದೆ ನಾನು ತಗೊಂಡಿದ್ದು ಲಾಸ್ಟ್ ಟೈಮ್, ತುಂಬಾ ಚೆನ್ನಾಗಿದೆ.
ಅದು ಊಟಿಗೆ ಹೋಗಿ ಸ್ವಲ್ಪ ಹಾಳಾಗಿ ಹೋಗಿದೆ, ಹಾಗಾಗಿ ಇನ್ನೊಂದ್ಸಲ ತಗೊಂಡೆ. ಅಂಡ್ ಇನ್ನೊಂದೇನಂದ್ರೆ ನಾನು ನಿಮ್ಗೆ ಹೇಳ್ದಂಗೆ 500 ರೂಪಾಯಿ ಆಫ್ ಇತ್ತು ಫಸ್ಟ್ ಆರ್ಡರ್ಗೆ. ಸೊ ತಗೊಂಡೆ. ಇದು ತುಂಬಾ ಚೆನ್ನಾಗಿದೆ. ಅಂಡ್ ನೀವು ಒಂದ್ಸಲ ಟ್ರೈ ಮಾಡಿ. ಇನ್ಸೈಟ್ ಕಾನ್ಸಿಲರ್ ನೋಡಿ, ನೋಡ್ತಾ ಇದ್ದೀರಲ್ಲ, ನಿಜ ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಯಾರಿಗೆಲ್ಲ ಫೌಂಡೇಶನ್ ಹಾಕ್ಲಿಕ್ಕೆ ಇಷ್ಟ ಆಗಲ್ಲ, ಅಯ್ಯೋ ಫೌಂಡೇಶನ್ ಹಾಕಿದ್ರೆ ತುಂಬಾ ಹೆವಿ ಅನ್ಸುತ್ತೆ, ಆಮೇಲೆ ತುಂಬಾ ಮೇಕಪ್ ಜಾಸ್ತಿ ತರ ಕಾಣಿಸುತ್ತೆ, ಯಾರಿಗ ಇಷ್ಟ ಇಲ್ವೋ ಅವರು ಈ ಕಾನ್ಸಿಲರ್ ಯೂಸ್ ಮಾಡ್ಕೋಬಹುದು. ಅಂದ್ರೆ ಲೈಕ್ ಕಣ್ ಕೆಳಗಡೆ ಸ್ವಲ್ಪ ಜನಕ್ಕೆ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ, ಸೊ ಲೈಟ್ ಆಗಿ ಇಲ್ಲಿ ಇಲ್ಲಿ ಸ್ವಲ್ಪ ಹಾಕೊಂಡು ಹಾಗೆ ಒಂಚೂರು ಬ್ಲೆಂಡ್ ಮಾಡ್ಕೊಂಡು ಸ್ವಲ್ಪ ಪೌಡರ್ ಹಾಕೊಂಡ್ರೆ ಸಾಕು, ಸಿಂಪಲ್ ಮೇಕಪ್. ಸೊ ಫೌಂಡೇಶನ್ ಹಾಕಿ, ಕಾನ್ಸಿಲರ್ ಹಾಕಿ, ಅದೇನು ಹೈಲೈಟರ್ ಹಾಕಿ ಸೀರಿಯಸ್ಲಿ ಗೊತ್ತಿಲ್ಲ. ಅಂಡ್ ಲಿಪ್ಸ್ಟಿಕ್, ನನಗೆ ಮೆರೂನ್ ಕಲರ್ ಲಿಪ್ಸ್ಟಿಕ್ ತುಂಬಾ ಇಷ್ಟ ಇತ್ತು. ಸೊ ನನ್ನ ಹತ್ರ ರೆಡ್ ಇತ್ತು, ಹಾಗಾಗಿ ಲಿಪ್ಸ್ಟಿಕ್ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡೆ. ಇದು ಮೆರೂನ್ ಕಲರ್ ಏನೋ ಗೈಸ್, ಸೀರಿಯಸ್ಲಿ ಒಟ್ನಲ್ಲಿ ಆಪಲ್ ಮೆರೂನ್ ಕಲರ್ ಅಂತ ಇತ್ತು. ಅಂಡ್ ಯಾ, ಕಾಣಿಸ್ತಿದ್ಯಲ್ಲ, ಒಂದು ನಿಮಿಷ. ಹಾ, ಇದು ಡಾರ್ಕ್ ಮೆರೂನ್ ಇದು, ಆಕ್ಚುಲಿ ತುಂಬಾ ಡಾರ್ಕ್ ಮೆರೂನ್, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಡಾರ್ಕ್ ಇದೆ. ಈ ಒಂದು ಶೇಡ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ತಗೊಂಡೆ. ಅಂಡ್ ಇದು ಯಾವ ಕಂಪ್ನಿದು, ಇದು ಕೂಡ ಇನ್ಸೈಟ್. ಸೊ ಇಲ್ಲೇ ಇದೆ ನೋಡಿ ಗೈಸ್, ನಾನು ನೋಡ್ಲೇ ಇಲ್ಲ. ಇಲ್ಲಿ ಕಾಣಿಸ್ತಿದ್ಯಲ್ಲ, ಡಾರ್ಕ್ ಮೆರೂನ್ ಆರ್ ಬ್ರೌನ್ ಗೊತ್ತಿಲ್ಲ ನೋಡಿ, ಚೆನ್ನಾಗಿದೆ. ಅಂಡ್ ನೋಡೋಣ ಮುಂದಕ್ಕೆ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಇದಾದ್ಮೇಲೆ ನಾನು ಒಂದು ಫೌಂಡೇಶನ್ ತಗೊಂಡೆ. ಆಕ್ಚುಲಿ ಇದು ಡೈಲಿ ಯೂಸ್ ಅಂತೆ. ಯೂಶಲಿ ನಾನು ಡೈಲಿ ಯೂಸ್ ನಾನು ಹಾಕೊಳ್ಳೋದಿಲ್ಲ, ಎಲ್ಲಾದ್ರೂ ಫಂಕ್ಷನ್ ಇದ್ದಾಗ ನಾನು ಹಾಕೋತೀನಿ, ಹಾಗಾಗಿ ತೋರಿಸ್ತೀನಿ. ಇದು ಮ್ಯಾಟ್ ಲುಕ್ ಫಿನಿಶ್ ಅಂತ, ಗೊತ್ತಿಲ್ಲ, ಮ್ಯಾಟ್ ಲುಕ್. ಸೊ ಇದು ಡೈಲಿ ಡಿಫೆನ್ಸ್ ಫೌಂಡೇಶನ್. ಸೊ ಯಾರಿಗೆ ತುಂಬಾ ಹೆವಿ ಮೇಕಪ್ ಇಷ್ಟ ಇಲ್ಲ, ಸೊ ಸಿಂಪಲ್ ಆಗಿ ಇರ್ಬೇಕು ಅಂದ್ರೆ ಲೈಕ್ ಇದು ನೀವು ಯೂಸ್ ಮಾಡ್ಕೋಬಹುದು, ಇದೊಂದು ಪ್ರಾಡಕ್ಟ್. ಇಲ್ಲ ನಾನು ಫೌಂಡೇಶನ್ ಯೂಸ್ ಮಾಡಲ್ಲ ಅಂದ್ರೆ ಕಾನ್ಸಿಲರ್ ಬೇರೆ, ಕಾನ್ಸಿಲರ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ನಾನು ಒಂದು ಫೌಂಡೇಶನ್ ಇಲ್ಲಿ ಅನ್ಬಿಟ್ಟು ತಗೊಂಡೆ. ಹೇಗಿದೆ ಅನ್ಬಿಟ್ಟು ತೋರಿಸ್ತೀನಿ ಗೈಸ್. ಇದು ಆಚೆ ಬಂದ್ಬಿಟ್ಟಿದೆ. ಅಲ್ಲಿ ನಿಮ್ಗೆ ಇನ್ನೊಂದು, ನಿಮ್ ಸ್ಕಿನ್ ಟೋನ್ಗೆ ಯಾವ್ದು ಸೂಟ್ ಆಗುತ್ತೋ ಅದು ಕೂಡ ಇದೆ. ಸೊ ನೀವು ಅದು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನೋಡಿ, ಹೀಗೆ ಚೆನ್ನಾಗಿ ಸೊ ಗೈಸ್ ಕಾಣಿಸ್ತಿದೆಯಲ್ಲ, ಸ್ವಲ್ಪ ಜಾಸ್ತಿ ಹಾಕೋಬಿಟ್ಟೆ. ಅದು ಆಕ್ಚುಲಿ ನೋಡಿ ಎಲ್ಲ ಆಚೆ ಬರ್ತಿದೆ ಗೈಸ್, ನಾನು ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ. ಸೊ ಯಾ, ಈ ತರ ಇದೆ, ತುಂಬಾ ಚೆನ್ನಾಗಿದೆ, ಬ್ಲೆಂಡ್ ಆಗುತ್ತೆ ನಿಮ್ಮ ಸ್ಕಿನ್ ಕೂಡ. ಮತ್ತೆ ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಫೌಂಡೇಶನ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ನಿಮ್ಗೆ ಅಲ್ಲೇ ನಿಮ್ಗೆ ಆ್ಯಪಲ್ಲೇ ಕೊಟ್ಟಿರ್ತಾರೆ. ಲೈಕ್ ಆಲ್ಮೋಸ್ಟ್ ಎಲ್ಲ ಬ್ಯೂಟಿ ಆ್ಯಪಲ್ ಕೂಡ ಇರುತ್ತೆ. ಸೊ ನೀವು ಚೆಕ್ ಮಾಡಿ ತಗೋಬಹುದು. ಸೊ ಇದು ಸ್ವಲ್ಪ ಇದಾಗೋಗಿದೆ, ಕ್ಲೀನ್ ಮಾಡ್ತೀನಿ. ಇದು ಇನ್ನೂ ಬರ್ತಿದೆ ಗೈಸ್, ಇವ್ರು ಏನು ಇದು ಕೊಟ್ಟಿಲ್ಲ. ಸೊ ಗೈಸ್ ಇದು ಒಂದ್ ನಿಮಿಷ ಬಿಟ್ಟು ಪ್ಲೀಸ್, 2 minutes. ಹಾ, ಸೊ ಗೈಸ್ ಇದು ನಾನ್ ತಗೊಂಡಿದ್ದ ಪ್ರಾಡಕ್ಟ್. ತುಂಬಾ ದಿನ ಆಗಿತ್ತು, ಲೈಕ್ 2-3 ವರ್ಷ ಆಗಿತ್ತು. ಫೌಂಡೇಶನ್ ಒಂದು ನನ್ನ ಮಗ ಹೊಡೆದಾಗ್ತಾ, ಹಾಗಾಗಿ ಫೌಂಡೇಶನ್ ಬೇಕಾಗಿತ್ತು ಅಂತ ನಾನು ತಗೊಂಡೆ. ಅಂಡ್ ಇದು ಕಾನ್ಸಿಲರ್ ನಾನು ಯೂಸ್ ಮಾಡ್ತೀನಿ. ಅಂಡ್ ಲಿಪ್ ಲೈನರ್ ನೋಡ್ಬೇಕು ಫಸ್ಟ್ ಟೈಮ್ ಹೇಗ್ ಬರುತ್ತೆ ಅಂದ್ಬಿಟ್ಟು. ಅಂಡ್ ಇದು ನಾನು ತಗೊಂಡಿದ್ದ ಪ್ರಾಡಕ್ಟ್ಸ್. ಅಂಡ್ ಮೇನ್ ಇಂಟೆನ್ಷನ್ ಇದ್ದಿದ್ದೆ ನಾನು ಇದು ತಗೋಬೇಕು ಅಂತ. ಸೊ ಹೇಗಿದು, ಇದು ಎಷ್ಟು ರೀ? ಹಾ, ಇದು ಐಕೋನಿಕ್ ಅಂತ 1900 ಆಕ್ಚುಲಿ ಇದು. ಅಂಡ್ ಇದೆಲ್ಲ ಸೇರಿ ಲೈಕ್ 2800 900 ಆಗಿತ್ತು. ಸೊ ತಗೊಂಡೆ. ಮೇನ್ ಇಂಟೆನ್ಷನ್ ಇದಿತ್ತು, ನಮ್ ಗರ್ಲ್ಸ್ ಬಗ್ಗೆ ಗೊತ್ತಲ್ವಾ, ಈ ಪ್ರಾಡಕ್ಟ್ ನೋಡ್ತಾ ನೋಡ್ತಾ ಇವೆಲ್ಲ ಬಂತು, ತಗೊಳೋಣ ಅಂತ ಅನ್ಕೊಂಬಿಟ್ಟು
ಟ್ಯಾಕ್ಸ್ ಆಗಿದೆ. ಆಕ್ಚುಲಿ 2000 ಮೇಲೆ ಮಾಡಿದ್ರು ಕೂಡ ಲೈಕ್ ಆಫರ್ ಇದೆ ಅನ್ಸುತ್ತೆ. ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತೀರಾ ಆ್ಯಪ್ ನೀವು ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ 500 ರುಪೀಸ್ ಆಫ್ ಇರುತ್ತೆ. 1000 ರುಪೀಸ್ ಮೇಲೆ ಮಾಡಬೇಕು ಅಂದ್ರೆ ಲೈಕ್ 1100 1000 ರುಪೀಸ್ ಈ ತರ ಮಾಡಿದ್ರೆ ನಿಮ್ಗೆ 500 ರೂಪಾಯಿ ಆಫ್ ಇರುತ್ತೆ. ಅಂಡ್ ಆಲ್ಮೋಸ್ಟ್ ಎಲ್ಲ ಅಫೋರ್ಡಬಲ್ ಮೇಕಪ್ ಐಟಮ್ಸ್ ಲೈಕ್ ಈ ತರ ಎಲ್ಲ ತಗೊಳ್ಳಿ, ಚೆನ್ನಾಗಿದೆ. ಅಂಡ್ ಹಾ ಬನ್ನಿ ಇದು ನಾವು ಚೆಕ್ ಮಾಡುವ ಹೇಗಿದೆ ಅಂದ್ಬಿಟ್ಟು. ಒನ್ ಸೊ ಇದರಲ್ಲಿ ನಮ್ಮ ಹೇರ್ ನ ಬ್ಲೋ ಮಾಡ್ಕೊಬಂದ್ ಅಂದ್ರೆ ಲೈಕ್ ಯಾವ್ದು ಹೇರ್ ಡ್ರೈಯರ್ ಆಗಿ ಕೂಡ ಇದೆ. ಹೇರ್ ಸ್ಟ್ರೈಟ್ ಮಾಡ್ಕೋಬಹುದು, ತಲೆ ಬಚ್ಕೋಬಹುದು, ಎಲ್ಲ 2 in 1. ಅಂಡ್ ಇದು ಸ್ಟೈಲಿಂಗ್ ಪ್ಲಸ್ ತಲೆ ಬಚ್ಕೋಬಹುದು. ಅಂಡ್ ಇದು ಬಂದು ಲೈಕ್ ಹೇರ್ ಡ್ರೈ ಮಾಡೋದು, ನೀವು ಸ್ನಾನ ಮಾಡ್ಕೊಂಡು ಬಂದು ಸೊ ಇದು ಹೇರ್ ಡ್ರೈ ಮಾಡೋದು ಹೇಗೆ ಫಿಕ್ಸ್ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈ ತರ ಒಂದು ಮಿಷಿನ್ ಕೊಟ್ಟಿರ್ತಾರೆ ಅಂಡ್ ಪ್ಲಗ್ ಕೂಡ ಇದೆ ಇಲ್ಲಿ. ನೀವು ನಾರ್ಮಲ್ ಸ್ವಿಚ್ಗೆ ಹಾಕೊಂಡು ಮೊದಲಿಗೆ ಸ್ನಾನ ಮಾಡಾದ್ಮೇಲೆ ಹೇಗೆ ಅಂತ ಸೆಟ್ ಮಾಡೋದು ತಿಳಿಸ್ಕೊಡ್ತೀನಿ. ಸೊ ಗೈಸ್, ಇದು ಹೇರ್ ಡ್ರೈ ಮಾಡ್ಕೊಳ್ಳೋದು. ಸೊ ಇದು ಹೇರ್ ಡ್ರೈ ಮಾಡ್ಕೊಳ್ಳೋದು. ಮೊದಲಿಗೆ ಇಲ್ಲಿ ನಿಮ್ಗೆ ಲೈಕ್ ಸ್ವಿಚ್ ತರ ಕೊಟ್ಟಿರ್ತಾರೆ, ವಾಟ್ ಎವರ್, ಇದನ್ನ ನೀವು ಕೆಳಗಡೆ ಪ್ರೆಸ್ ಮಾಡ್ಕೊಂಡ್ರೆ ಓಪನ್ ಮಾಡ್ಬೋದು. ಸೇಮ್ ಹಾಗೆ ಇದನ್ನ ಸ್ವಿಚ್ ನ ಡೌನ್ಲೋಡ್ ಪ್ರೆಸ್ ಮಾಡಿದ್ರೆ ಮತ್ತೆ ನೀವು ಇದು ಹಾಕೊಂಡು ಲಾಕ್ ಆಗುತ್ತೆ. ಸೊ ತೋರಿಸ್ತೀನಿ, ತಿರ್ಗಿಸ್ಬೇಕು. ನಿಮ್ಗೆ ಇಲ್ಲೇ ಕೊಟ್ಟಿರ್ತಾರೆ ಆಪ್ಷನ್. ಹಾ ಇಲ್ಲಿರಮ್ಮ. ಸೊ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಇದನ್ನ ನೀವು ಪ್ಲಗ್ ಮಾಡ್ಕೊಂಡು ನಿಮ್ಮ ಹೇರ್ ನ ಡ್ರೈ ಮಾಡ್ಕೋಬಹುದು. ಸೇಮ್ ಅದೇ ರೀತಿ ಇದನ್ನ ಹಿಂಗೆ ರಿಮೂವ್ ಮಾಡ್ಬಿಟ್ಟು ಹಾಗೆ ಇದನ್ನ ನೀವು ಹಾಕೊಂಡು ಹಿಂಗೆ ಲಾಕ್ ಮಾಡ್ಕೋಬಹುದು. ಸೊ ಇದು ಲಾಕ್ ಮಾಡ್ಕೊಂಡು ನೀವು ಆನ್ ಮಾಡ್ಕೊಂಡ್ರೆ ನಿಮ್ಮ ಹೇರ್ ಲೈಕ್ ನಿಧಾನಕ್ಕೆ ನಿಮ್ಗೆ ತೋರಿಸ್ಕೊಡ್ತೀನಿ, 1 ನಿಮಿಷ ಇರಿ. ಸೊ ಈಗ ಇದರಲ್ಲಿ ಹೇಗೆ ಸ್ಟ್ರೈಟ್ ಹೇರ್ ಮಾಡ್ಕೊಳ್ಳೋದಂತ ನಿಮ್ಗೆ ತಿಳಿಸ್ಕೊಡ್ತೀನಿ, 1 ನಿಮಿಷ ರೀ. ಇನ್ನೊಂದು ನಿಮಿಷ ಇದು ಹಾಕೊಟ್ಬಿಡಿ. ಫ್ರೀ ಅಂತಿದೆ. ಇರ್ರಿ ಆನ್ ಮಾಡ್ತೀನಿ. ಕೈ ತೊಳ್ಕೊ. ಸೊ ಗೈಸ್, ಇನ್ನೊಂದು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಆನ್ ಇದೆ, ಕೂಲ್ ಇದೆ, ಲೋ ಇದೆ, ಮೀಡಿಯಂ ಇದೆ, ಹೈ ಇದೆ. ಸೊ ನೀವು ಇದನ್ನ ತಿರ್ಸ್ಕೊಂಡು ಲೈಕ್ ಮಾಡ್ಕೋಬಹುದು. ಮೀಡಿಯಂ ಇದೆ, ಲೋ ಇದೆ ಅಂಡ್ ಇದು ಕೂಲ್ ಬಂದು ನಾನು ನಿಮ್ಗೆ ತೋರ್ಸೋದಲ್ಲ, ಲೈಕ್ ಹೇರ್ ಡ್ರೈ ಮಾಡ್ಕೊಳ್ಳೋದಕ್ಕೆ ಅದನ್ನ ಹಾಕೊಂಡು ನೀವು ಕೂಲ್ ಮಾಡ್ಕೋಬಹುದು. ಸೊ ಮೀಡಿಯಂ ಇದೆ, ಹೈ ಇದೆ, ನಾನು ಲೋ ತಗೋತೀನಿ. ಇಲ್ಲ ಸೊ ನಾನು ಇವಾಗ ಲೋ ತಗೋತೀನಿ. ನಮ್ ತುಂಬಾ ಕರ್ಲಿ ಇದೆ, ತುಂಬಾ ಕರ್ಲಿ ಇದೆ. ಲೆಟ್ ಮೀ ಶೋ ಫಸ್ಟ್ ಇದು ಮಾಡ್ಕೊಬಿಡ್ತೀನಿ. ಸೊ ನೀವು 2 ನಾರ್ಮಲ್ ಭಾಗ ಮಾಡ್ಕೊಬಿಡಿ. ಸೊ ಭಾಗ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹೇರ್ಸ್ ನ ನೀವು ತಗೊಳ್ಳಿ ಅಂಡ್ ತಗೊಂಡು ಎಸ್ ನಿಮ್ಗೆ ಲೋ ಬೇಕಂದ್ರೆ ಲೋ, ಮೀಡಿಯಂ ಬೇಕಂದ್ರೆ ಮೀಡಿಯಂ, ಮತ್ತೆ ನಿಮಗೆ ಹೈ ಬೇಕಂದ್ರೆ ಹೈ. ಸೊ ನಾನು ಸ್ವಲ್ಪ ಲೋ ತಗೋತೀನಿ, ಮತ್ತೆ ನಾನು ಮಾಡ್ತಿರೋದು. ಸೊ ನೀವೇನು ಸಪ್ರೇಟ್ ಆಗಿ ಹೇರ್ ತಲೆ ಬಚ್ಕೊಂಡು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಸೊ ಹೀಗೆ ನೀವು ಇದ್ರಲ್ಲಿ ಕರ್ಲಿ ಕೂಡ ಮಾಡ್ಕೋಬಹುದು. ಸೊ ಆಗ್ತದೆ, ಲೈಕ್ ಸ್ಲೋ ಆಗಿ ನೀವು ಮಾಡ್ಕೋಬೇಕಾಗತ್ತೆ. ಸೊ ಸದ್ಯಕ್ಕೆ ಇದು ನಾನು ತಗೊಂಡಿದ್ ಪ್ರಾಡಕ್ಟ್, ಅಂಡ್ ಇದ್ರಲ್ಲಿ ನೀವು ಬೇಕಾದ್ರೆ ಇದು ಕೂಡ ಮಾಡ್ಕೋಬಹುದು, ಲೈಕ್ ಕರ್ಲಿ ಹೇರ್ಸ್ ಕೂಡ ನೀವು ಮಾಡ್ಕೋಬಹುದು. ಅಂಡ್ ಇದು ತಗೊಂಡಿರೋ ಪ್ರಾಡಕ್ಟ್, ಸೊ ನಿಮಗೂ ಬೇಕು ಅಂತ ಅಂದ್ರೆ ಟೀರಾ ಪ್ರಾಡಕ್ಟ್ ಹೋಗಿ ನೀವು ತಗೋಬಹುದು. ಅಂಡ್ ಇನ್ನು ಮೀಶೋ ಆಪಲ್ ಕೂಡ ಇದೆ, ಬೇಕಾದ್ರೆ ಲೈಕ್ ಬಜೆಟ್ ಫ್ರೆಂಡ್ಲಿ ಅಂದ್ರೆ ನೀವು ಮೀಶೋ ಆಪಲ್ ಕೂಡ ಹೋಗಿ ನೀವು ಸರ್ಚ್ ಮಾಡ್ಬೋದು, ಅಲ್ಲೂ ಕೂಡ ಇದೆ. ಅಂಡ್ ಇದು ನಾನು ತಗೊಂಡಿದ್ದ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಅಂಡ್ ಯಾ, ನೀವು ಮನೇಲಿ ಸ್ಲೋ ಆಗಿ ಮಾಡ್ಕೊಳ್ಳಿ. ಕರ್ಲಿ ಬೇಕಂದ್ರೆ ಕರ್ಲಿ, ಸ್ಟ್ರೈಟ್ ಬೇಕಂದ್ರೆ ಸ್ಟ್ರೈಟ್. ಸೊ ನಿಮ್ಗೆ ಹೇಗೆ ಇಷ್ಟನೋ ನೀವು ಅದನ್ನ ಮಾಡ್ಕೋಬಹುದು. ಈಗ ನಾನು ನಿಮ್ಗೆ ನನ್ನ ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸ್ಕಿನ್ ಕೇರ್ ಮಾಡಕ್ ಮುಂಚೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಮೊದಲಿಗೆ ತುಂಬಾ ಜನ ಇದ್ದಾರೆ, ಲೈಕ್ ನನ್ನಂತರ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಡಸ್ಕಿ ಸ್ಕಿನ್ ಆಗಿರ್ಬೋದು, ಅವ್ರು ವೈಟ್ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಸೀರಿಯಸ್ಲಿ ಯಾವುದೇ ರೀತಿಯಾದ ವೈಟ್ ಆಗೋ ಕ್ರೀಮ್ಸ್ ಇಲ್ಲ, ಇದ್ರೂ ಕೂಡ ನಿಮ್ಗೆ ಕಾಸ್ಟ್ಲಿ ಇರುತ್ತೆ. ಮತ್ತೆ ಇನ್ನೊಂದು ಬ್ಲೀಚಿಂಗ್ ಆಡ್ ಮಾಡಿರ್ತಾರೆ, ಅದೆಲ್ಲ ನಿಮ್ಗೆ 5 years 10 years ಅಷ್ಟೇ ನಿಮ್ಮ ಸ್ಕಿನ್ ನಿಮ್ಗೆ ಗ್ಲೋ ಸಿಗುತ್ತೆ. ಒನ್ಸ್ ನೀವು 30 ಅಥವಾ 35 ಕ್ರಾಸ್ ಆದ್ರೆ ನಿಮ್ಮ ಸ್ಕಿನ್ ರಿಂಕಲ್ಸ್ ಬರೋದಾಗಿರ್ಬೋದು, ಪಿಗ್ಮೆಂಟೇಶನ್ ಬರೋದಾಗಿರ್ಬೋದು, ಡಲ್ ಆಗಿರ್ಬೋದು. ಅಂಡ್ ಈಗ ನಾವು ತುಂಬಾ ರೀಲ್ಸ್ ನೋಡ್ತಾ ಇದೀರಿ, ಗಲ್ಲಿ ಗಲ್ಲಿಗೂ ಲೈಕ್ ಒಂದು ಸ್ಕಿನ್ ಸೆಂಟರ್ ಓಪನ್ ಮಾಡ್ಬಿಟ್ಟಿದ್ದಾರೆ. ಐಬ್ರೋ ಏನೋ ಫೇಶಿಯಲ್ ಅಂತೆ, ಪರ್ಮನೆಂಟ್ ಐಬ್ರೋಸ್ ಅಂತೆ, ಪರ್ಮನೆಂಟ್ ಲಿಪ್ ಕಲರ್, ಲಿಪ್ಸ್ಟಿಕ್ ತರ ಇರ್ಲಿ ಅಂತ ಲಿಪ್ ಕಲರ್ ಅಂತೆ. ಸೀರಿಯಸ್ಲಿ ಅದು ಯಾವ್ದು ಪರ್ಮನೆಂಟ್ ಅಲ್ಲ, ಅವ್ರು ಯಾರು ನಿಮ್ಗೆ ಹೇಳೋದಿಲ್ಲ. ಅದಕ್ಕೂ ಕೂಡ ಸೆಷನ್ ಇರುತ್ತೆ, ಲೈಕ್ 6 monthsಗೆ ಒಂದ್ಸಲ ಹೋಗ್ಬೇಕು, 1 yearಗೆ ಒಂದ್ಸಲ ಹೋಗ್ಬೇಕು. ನಿಮ್ಮ ಸ್ಕಿನ್ ಹೈಡ್ರೇಟ್ ಮಾಡ್ತೀವಿ, ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ. ಒನ್ ಟೈಮಲ್ಲಿ ಯಾವುದು ಆಗಲ್ಲ, ಕೋರ್ಸ್ ಅನ್ನೋದು ಇದ್ದೇ ಇರುತ್ತೆ. ಈಗ ನಿಮ್ಗೆ ಹಿಂಗೆಲ್ಲ ಹೇಳಿ ಕರ್ಸ್ಕೋತಾರೆ. ಅದಾದ್ಮೇಲೆ ಮೇಡಮ್ ನಿಮ್ಗೆ ಇನ್ನೂ ಚೆನ್ನಾಗಿರ್ಬೇಕಂದ್ರೆ ನಿಮ್ 3 ಕೋರ್ಸ್ ಇರುತ್ತೆ, 2 ಕೋರ್ಸ್ ಇರುತ್ತೆ, ನೀವು ಮಾಡ್ಕೋಬೇಕು ತಗೋಬೇಕು ಅಂತ ಹೇಳ್ತಾರೆ. ಬಟ್ ಸೀರಿಯಸ್ಲಿ ಯಾವುದು ವರ್ಕ್ ಆಗೋದಿಲ್ಲ. ನಿಮ್ಮ ಹತ್ರ ದುಡ್ಡಿದ್ಯಾ, ಮಾಡಿಸ್ಕೊಳ್ಳಿ ಚೆನ್ನಾಗಿ. ಲೈಕ್ 1 yearಗೆ 2 yearಗೆ 3 yearಗೆ ಲೈಕ್ ಕೋರ್ಸಸ್ ಇರುತ್ತೆ. ಅದಕ್ಕೂ ಕೂಡ ಲೈಕ್ ಏನು ವರ್ಷ ವರ್ಷ ಬೇರೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ವರ್ಷ ವರ್ಷ ಲೈಕ್ ಅದಿರುತ್ತೆ ಇದಿರುತ್ತೆ. ಸೊ ನಿಮ್ಗೆ ನಿಜವಾಗ್ಲೂ ನಿಮ್ಮ ಹತ್ರ ಚೆನ್ನಾಗಿ ದುಡ್ಡಿದ್ರೆ ನೀವು ಮಾಡಿಸ್ಕೋಬಹುದು, ಇಲ್ವಾ? ಸೊ ಸೀರಿಯಸ್ಲಿ ವೈಟ್ ಆಗ್ಬೇಕು ಹಾಗೆ ಹೀಗೆಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸೀರಿಯಸ್ಲಿ ಹುಟ್ಟಿದ ಕಲರ್ ಏನಿರುತ್ತೋ ಅದೇ ನಿಮ್ಗೆ. ನಿಜ ಹೇಳ್ತೀನಿ, ಬಿಕಾಸ್ ಇದೆಲ್ಲ ನಿಮ್ಗೆ ಟೆಂಪ್ರವರಿ ಅಷ್ಟೇ. ಹೇಳ್ದಂಗೆ ದುಡ್ಡಿದ್ರೆ ಯು ಕ್ಯಾನ್ ಮಾಡಿಸ್ಕೊತಾನೆ ಇರ್ಬೋದು, ಇಲ್ವಾ? ಅಂಡ್ ಇನ್ನೊಂದು, ಮನೇಲಿ ಕಡ್ಲೆ ಹಿಟ್ಟಾಗಿರ್ಬೋದು, ಹೌದು ಅದರೆಲ್ಲ ನ್ಯಾಚುರಲ್ ಪ್ರೋಸೆಸ್. ಬಟ್ ಅದು ನಿಮ್ಗೆ 2 days ಅಲ್ಲಿ ರಿಸಲ್ಟ್ ಸಿಕ್ಕಲ್ಲ, ಅಥವಾ ತಿಂಗಳಾದ್ರೆ ರಿಸಲ್ಟ್ ಸಿಕ್ಕೋದಿಲ್ಲ. ವರ್ಷಾನ ನೀವು ಮಾಡ್ತಾ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇದೆಯಾ ಮನೇಲೆ ನಿಮ್ಗೆ ಎಷ್ಟೋ ಹೋಮ್ ಪ್ರಾಡಕ್ಟ್ಸ್ ಇದೆ, ಅದು ಕೂಡ ನೀವು ಯೂಸ್ ಮಾಡ್ಕೋಬಹುದು, ಇಲ್ವಾ? ನನಗೆ ಪಿಂಪಲ್ಸ್ ಜಾಸ್ತಿ ಇದೆ, ನನಗೂ ಕೂಡ ನೋಡಿ ತುಂಬಾ ಪಿಂಪಲ್ಸ್ ಇದೆ, ಆಕ್ನಿ ಇದೆ, ಡಾರ್ಕ್ ಸ್ಪಾಟ್ಸ್ ಕೂಡ ಇದೆ. ನಾನು ಕೆಲವೊಂದು ಅಲೋವೆರಾ ಜೆಲ್ ಹಾಕೋದಾಗಿರ್ಬೋದು, ಕಡ್ಲೆ ಹಿಟ್ಟು ಹಾಕಿರ್ಬೋದು ಮಾಡಿದೆ, ಬಟ್ ಪೇಷನ್ಸ್ ಅನ್ನೋದು ಇಲ್ಲ. ಸೊ ನೀವು ಫ್ರೀಔಟ್ ಮಾಡೋದಾದ್ರೆ ಟೊಮೊಟೊ ಹಚ್ಕೊಳ್ಳೋದಂತೆ, ಅಲೋವೆರಾ ಜೆಲ್ ಹಚ್ಕೊಳ್ಳೋದಂತೆ. ಸೊ ಈ ತರ ಎಲ್ಲ ನಿಮ್ಗೆ ಪೇಷನ್ಸ್ ಇದ್ರೆ ನಿಮ್ ಮನೇಲಿ ಇದ್ರೆ ಮಾಡ್ಕೋಬಹುದು, ಇಲ್ವಾ? ನನ್ನ ಪ್ರಕಾರ ನೀವು ಕೇಳೋದಾದ್ರೆ, ಮತ್ತೆ ಹೇಗೆ ಸ್ಕಿನ್ ಲೈಕ್ ಹೆಲ್ದಿಯಾಗಿ ಇರಿಸೋದು ಹೇಗೆ, ಅದು ಗ್ಲೋ ಬರೋದು ಹೇಗೆ, ಈ ಪೊಲ್ಯೂಷನ್, ಈ ಒಂದು ಎನ್ವೈರನ್ಮೆಂಟ್, ಈ ಫುಡ್ ಅಲ್ಲಿ ಹೇಗೆ ಸ್ಕಿನ್ ಹೈಡ್ರೇಟ್ ಆಗಿರ್ಬೇಕು ಅಂದ್ರೆ, ಸೊ ಪ್ಲೀಸ್ ಡಾಕ್ಟರ್ ಹತ್ರ ಹೋಗಿ. ಸ್ಕಿನ್ಗೆ ಅಂತ ಡಾಕ್ಟರ್ ಡರ್ಮಟಾಲಜಿಸ್ಟ್ ಇದ್ದಾರೆ, ಅವ್ರ ಹತ್ರ ನೀವು ಹೋಗಿ ನಿಮ್ಮ ಸ್ಕಿನ್ ಯಾವ್ದು, ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್ ಯಾವ್ದಿದೆಯೋ ಅವರು ನಿಮ್ಗೆ ಆ ಕ್ರೀಮ್ನ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನ ಬಿಟ್ಬಿಟ್ಟು ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಮತ್ತೆ ಹಾಕಿ ಚರ್ಮನ ಹಾಳು ಮಾಡ್ಕೋಬೇಡಿ. ಮತ್ತೆ ಇನ್ನೊಂದು, ಆಯಿಲ್ ಫುಡ್ನ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಮಾಡಿ. ನಾನು ಹೇಳ್ತೀನಿ, ನಾನೇ ತಿಂತೀನಿ, ಸೊ ಏನ್ ಮಾಡೋಕ್ಕಾಗೋದಿಲ್ಲ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಅಂಡ್ ನೀರು ಚೆನ್ನಾಗಿ ಕುಡಿಬೇಕಂತೆ, ನೀರು ಚೆನ್ನಾಗಿ ಕುಡೀರಿ. ಸೊ ಯೂಶಲಿ ಯಾರು ಸ್ವಲ್ಪ ದಪ್ಪ ಇದ್ದಾರೋ ಅವರು ಸ್ಕಿನ್ ಸ್ವಲ್ಪ ಸಣ್ಣ ಆಗಿ ನಿಮ್ಗೆ ಮುಖದಲ್ಲಿ ಗ್ಲೋ ಕಾಣಿಸುತ್ತೆ. ನಾನು ದಪ್ಪ ಆಗೋಗಿದ್ದೀನಿ, ಸೊ ಸ್ವಲ್ಪ ಸಣ್ಣ ಆಗ್ಬೇಕು. ಏನ್ ಮಾಡೋದು, ನಮ್ಮ ಯಜಮಾನ್ರು ಹಾಗೆ ಸಾಕಿದಾರಂತೆ. ಯಾರು ಕೇಳಿದ್ರೆ ಏನ್ ನಂದಿನಿ ದಪ್ಪ ಆಗೋಗಿದ್ದೀರಂತ ಯಾರು ಕೇಳಿದ್ರೆ, ಓ ನಾನು ಹಂಗೆ ಸಾಕಿದ್ದೀನಿ ಅಂತ ಹೇಳ್ತಾರೆ ನಮ್ಮ ಯಜಮಾನ್ರು. ಸೊ ನನ್ ತಪ್ಪಲ್ಲ, ಅವ್ರ ತಪ್ಪು ಅಲ್ವಾ? ಸರಿ, ಈಗ ನಾನು ಏನು ಸದ್ಯಕ್ಕೆ ಸ್ಕಿನ್ ಕೇರ್ ಮಾಡ್ತಿದ್ದೆ ಅಂದ್ರೆ, ಸೊ ನಾನು ಸೇಮ್ ನನ್ನ ಹಾಸ್ಪಿಟಲ್ಗೆ ನಾನು ವಿಸಿಟ್ ಮಾಡಿದ್ದು, ನಮ್ಮ ಮನೆ ಹತ್ರನೇ ಇದೆ. ಹಾಗಾಗಿ ನಾನು ಪಿಂಪಲ್ಗೆ ಮತ್ತೆ ಡಾರ್ಕ್ ಸ್ಪಾಟ್ಸ್ ಇತ್ತು,
ಅದಕ್ಕೋಸ್ಕರ ನಾನು ಇಲ್ಲಿರೋ ಡರ್ಮಲಜಿಸ್ಟ್ಗೆ ವಿಸಿಟ್ ಮಾಡಿದೆ. ಅವರು ಫೇಸ್ ವಾಶ್ ಬಂದು ನನಗೆ ಕ್ಲೆನಿಯಾ ಕೊಟ್ಟಿದ್ದಾರೆ ನನ್ನ ಸ್ಕಿನ್ಗೆ. ಸೊ ಗೈಸ್, ನೀವು ಇದೇ ಯೂಸ್ ಮಾಡ್ಬೇಕಂತ ಏನಿಲ್ಲ, ನಿಮ್ಮ ಸ್ಕಿನ್ ತಕ್ಕಂತೆ ನಿಮಗೆ ಡಾಕ್ಟರ್ ಕೊಡ್ತಾರೆ. ಸೊ ನನಗೆ ಡ್ರೈ ಸ್ಕಿನ್ ಇತ್ತು, ಹಾಗಾಗಿ ನನಗೆ ಕ್ಲೆನಿಯಾ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಗೇನ್ 2 ದಿನ ಯೂಸ್ ಮಾಡಿಬಿಟ್ಟು ಅಯ್ಯೋ ನನಗೆ ರಿಸಲ್ಟ್ ಬಂದಿಲ್ಲಪ್ಪ, ನನ್ ಇದಿಲ್ಲ ಅಂತ ಅಲ್ಲ. ಸೊ ರಿಸಲ್ಟ್ ಬರುತ್ತೆ, ವೆಯ್ಟ್ ಮಾಡಬೇಕು, ಎಲ್ಲದಕ್ಕೂ ಕೂಡ ವೆಯ್ಟ್ ಮಾಡಬೇಕು. ಸೊ ಯಾವುದು ಪಟ ಪಟ ಅಂತ ರಿಸಲ್ಟ್ ಬರೋದಿಲ್ಲ. ಆ್ಯಂಡ್ ಇದಾದ್ಮೇಲೆ ನನಗೆ ನಿಯೋ ಹೈಡ್ರೇಟ್ ಕ್ರೀಮ್ ಕೊಟ್ಟಿದ್ದಾರೆ. ಇದು ಮಾಯಶ್ಚರೈಸರ್, ಬೆಳಗ್ಗೆ ಸಾಯಂಕಾಲ ಹಾಕೊಳ್ಳೋದು. ಸೊ ಈವನ್ ಮನೇಲಿ ಕೂಡ ನೀವು ಇದ್ರೂ ಕೂಡ ಸನ್ಸ್ಕ್ರೀನ್ ನೀವು ಯೂಸ್ ಮಾಡ್ಬೋದು. ನಿಯೋ ಶೀಲ್ಡ್ ಸನ್ಸ್ಕ್ರೀನ್ ನಮ್ಗೆ ಕೊಟ್ಟಿದ್ದಾರೆ. ಹೊರಗಡೆ ಹೋದ್ರೆ ಅಪ್ಲೈ ಮಾಡ್ಕೋಬಹುದು, ಇಲ್ಲ ಮನೇಲಿ ಇರೋರು ಕೂಡ ಅಪ್ಲೈ ಮಾಡ್ಕೋಬಹುದು. ಸನ್ಸ್ಕ್ರೀನ್ ನಿಜ ಹಾಕೊಳ್ಳಿ. ಆಲ್ಮೋಸ್ಟ್ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದೇ ನಾವು ಹೊರಗಡೆ ಹೋಗೋದ್ರಿಂದ. ಸೊ ಯು ವಿ ರೇಸಸ್ ಈಗ ನಿಮಗೆ ಗೊತ್ತು ಹೇಗೆ ಇದೆ ಅಂದ್ಬಿಟ್ಟು ಎನ್ವೈರನ್ಮೆಂಟ್ಸು. ಆದಷ್ಟು ನೀವು ಸನ್ಸ್ಕ್ರೀನ್ ಹಾಕೊಳ್ಳಿ. ಆ್ಯಂಡ್ ಇದು ಖಾಲಿಯಾಗಿ ಹೋಗಿದೆ. ಆ್ಯಕ್ಚುಲಿ ಇದು ಲಿಪ್ಗೆ ಕೊಟ್ಟಿದ್ದಾರೆ, ಸಾರಿ ಗೈಸ್, ಖಾಲಿಯಾಗಿ ಹೋಗಿದೆ. ಸೊ ಇದು ನೀವು ನೈಟ್ ನೀವು ಹಚ್ಕೊಳ್ಳಿ, ಇದು ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ಇದು ಇಷ್ಟೇ ಯೂಸ್ ಮಾಡೋದು. ಹೊರಗಡೆ ಹೋದಾಗ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಅದನ್ನ ನಾನು ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನ್ ಮತ್ತೆ ಮಾಯಶ್ಚರೈಸರ್ ಯೂಸ್ ಮಾಡಾದ್ಮೇಲೆ ಮಾತ್ರ ನೀವು ಫೌಂಡೇಶನ್ ಆಗಿರ್ಬೋದು, ಕನ್ಸಿಲರ್ ಆಗಿರ್ಬೋದು, ಏನೇ ಇದ್ರು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಹೋಗ್ಬೇಡಿ. ಪಿಂಪಲ್ಸ್ ಬರುತ್ತೆ, ಮಾರ್ಕ್ಸ್ ಬರುತ್ತೆ, ಪಿಗ್ಮೆಂಟೇಶನ್ ಬರುತ್ತೆ ಗೈಸ್. ಸೊ ದಯವಿಟ್ಟು ಮಾಯಶ್ಚರೈಸರ್ನ ಅಪ್ಲೈ ಮಾಡಿ. ಆ್ಯಂಡ್ ಇದು ಯಾವುದು ವೈಟ್ ಆಗೋದಕ್ಕಲ್ಲ, ಇನ್ನೊಂದ್ಸಲ ನಾನು ಹೇಳ್ತಾ ಇದ್ದೀನಿ, ಇದು ವೈಟ್ ಆಗೋದಕ್ಕಲ್ಲ, ನಿಮ್ಮ ಸ್ಕಿನ್ ನೇಚರ್ನ ಮೇಂಟೈನ್ ಮಾಡುತ್ತೆ. ಸೊ ಈಗಿಂದ ಎಂಗೇಜ್ ಇಂದ ನೀವು ಯೂಸ್ ಮಾಡಿದ್ರೆ ನೆಕ್ಸ್ಟ್ 5-10 ಇಯರ್ಸ್ ಅದು ಮೇಂಟೈನ್ ಮಾಡುತ್ತೆ. ಸೊ 30-35 ಕ್ರಾಸ್ ಆದ್ರೂ ಕೂಡ ವಿ ಕ್ಯಾನ್ ಸ್ಕಿನ್ನು ಸ್ವಲ್ಪ ಗ್ಲೋ ಇರುತ್ತೆ. ಸೊ ಅದನ್ನ ಬಿಟ್ಟು ಇದು ಯಾವ ಕ್ರೀಮ್ಸ್ ಕೂಡ ವೈಟ್ ಆಗೋಕ್ಕಲ್ಲ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ಗ್ಲೋ ಇರುತ್ತೆ, ಮೇನ್ ಗ್ಲೋ. ಸೊ ನೀವು ವೈಟ್ ಆಗಬೇಕು, ಕಲರ್ ಬರಬೇಕು, ಹಾಗಿರ್ಬೇಕು ಅಂದ್ರೆ ನಿಮ್ ಇಷ್ಟ. ಸೊ ನಾನು ನಿಮ್ಗೆ ಹೇಳ್ದಂಗೆ ಯಾವುದು ಕೂಡ ವೈಟ್ ಅನ್ನೋದಿಲ್ಲ, ಎಲ್ಲ ಟೆಂಪ್ರವರಿ ನೋಡ್ಲಿಕ್ಕೆ. ಇವಾಗ ನಾ ಫಾರ್ ಎಕ್ಸಾಂಪಲ್ ಮದುವೆಲಿ ಫೇಶಿಯಲ್ ಮಾಡಿಸ್ಕೋತೀರಿ, ಗೋಲ್ಡನ್ ಫೇಶಿಯಲ್ ಅಲ್ಲ. ಆ ಗೋಲ್ಡನ್ ಫೇಶಿಯಲ್ ಇಷ್ಟೇ ಪೀರಿಯಡ್ ಅಂತ ಕೊಟ್ಟಿರ್ತಾರೆ, 3 days 4 days ಅಷ್ಟೇ ನಿಮ್ಗೆ ಗ್ಲೋ, ಅದಾದ್ಮೇಲೆ ಮುಗ್ದೋಯ್ತು. ಸೊ ಅದೇ ರೀತಿ ಸೇಮ್, ನೀವು ಎಲ್ಲೇ ಹೋದ್ರು ಕೂಡ ಏನೇ ಮಾಡ್ಕೊಂಡ್ರು ಕೂಡ ಅದೆಲ್ಲ ಟೆಂಪ್ರವರಿ ಇರುತ್ತೆ. ದಯವಿಟ್ಟು ಮೊದಲಿಗೆ ತಲೆಯಿಂದ ತೆಗ್ದಾಕಿ ಅಯ್ಯೋ ನಾನು ವೈಟ್ ಆಗ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಲ್ಲ. ಇರೋ ಸ್ಕಿನ್ನೇ ಕ್ಲೀನ್, ಪರ್ಫೆಕ್ಟ್ ಗ್ಲೋ ಇಷ್ಟೇ. ನೋಡಪ್ಪ, ಇವಾಗ ನಾವು ಎಷ್ಟೊಂದು ಜನ ನಾವು ನೋಡಿದ್ದೀರಿ ರೀಲ್ಸ್ ಅಲ್ಲಿ ಕೂಡ, ನೈಜೀರಿಯಾ ಪೀಪಲ್ಸ್ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಇವಾಗ ಕಪ್ಪಗಿದ್ರು ಕೂಡ ಅವ್ರ ಸ್ಕಿನ್ ಗ್ಲಾಸ್ ಸ್ಕಿನ್ ತರ ಇರುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಎಲ್ರಿಗೂ ಕೊರಿಯನ್ ಸ್ಕಿನ್ ಬೇಕಂತ ತುಂಬಾ ಆಸೆ ಪಡ್ತಾರೆ. ಸೀರಿಯಸ್ಲಿ ಗೈಸ್, ನಮ್ಮ ಇಂಡಿಯನ್ ವುಮೆನ್ಸ್ಗಾಗ್ಲಿ ಮೆನ್ಗಾಗ್ಲಿ ಯಾವ ಕೊರಿಯನ್ ಸ್ಕಿನ್ನು ಇಲ್ಲ, ಗ್ಲಾಸ್ ಸ್ಕಿನ್ ಬರೋದಿಲ್ಲ. ಬಿಕಾಸ್ ಆ ಒಂದು ಕಂಟ್ರಿಗೆ ಆ ಒಂದು ಎನ್ವೈರನ್ಮೆಂಟ್ ಫಿಕ್ಸ್ ಆಗಿರುತ್ತೆ. ಈವನ್ ಅವರು ಕೂಡ ಏನೇನೋ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೋತಾರೆ, ನೀವು ಕೂಡ ಆನ್ಲೈನ್ ಅಲ್ಲಿ ನೋಡಿರ್ಬೋದು. ಕೊರಿಯನ್ ಅಲ್ಲಿ ಪ್ಲಾಸ್ಟಿಕ್ ಸರ್ಜರಿನೇ ಫೇಮಸ್. ನಮ್ ಇಂಡಿಯಾದಲ್ಲಿ ಗ್ಲಾಸ್ ಸ್ಕಿನ್ ಬೇಕು, ಕೊರಿಯನ್ ಸ್ಕಿನ್ ಬೇಕಂದ್ರೆ ಅದಾಗ್ದಿರೋ ಕೆಲಸ. ಸೊ ಅದನ್ನ ಬಿಟ್ಟು ನಮ್ ಸೌತ್ ಇಂಡಿಯಾದಲ್ಲಿ ನಮ್ಗೆ ಯಾವ ರೀತಿ ಡಸ್ಕಿ ಸ್ಕಿನ್ ಇದೆಯೋ ಅಥವಾ ಬ್ರೌನ್ ಸ್ಕಿನ್ ಇದೆಯೋ ಅದೇ ಪರ್ಮನೆಂಟ್. ನೀವೇನೇನೋ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ಸ್ಕಿನ್ ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಸೊ ಇದು ನನ್ನ ಸಿಂಪಲ್ ಪ್ರಾಡಕ್ಟ್. ಫೇಸ್ ವಾಶ್ಗೆ ನಾನು ಕ್ಲೆನಿಯಾ ಯೂಸ್ ಮಾಡ್ತೀನಿ, ಆ್ಯಂಡ್ ಮಾಯಶ್ಚರೈಸರ್ಗೆ ನಾನು ನಿಯೋ ಹೈಡ್ರೈಟ್ ಯೂಸ್ ಮಾಡ್ತೀನಿ, ಆ್ಯಂಡ್ ಸನ್ಸ್ಕ್ರೀನ್ ನಾನು ನಿಯೋ ಶೀಲ್ಡ್ನ ಯೂಸ್ ಮಾಡ್ತೀನಿ. ಸೊ ನೀವು ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅಂದ್ರೆ ಆದಷ್ಟು ನೀವು ಯಾವ್ದಾದ್ರು ಕ್ರೀಮ್ಗೆ 1000 500 ಈ ತರ ಖರ್ಚು ಮಾಡೋಕ್ಕಿಂತ ಅದೇ ದುಡ್ಡಲ್ಲಿ ನೀವು ಡಾಕ್ಟರ್ನ ವಿಸಿಟ್ ಮಾಡಿ ನಿಮ್ಮ ಸ್ಕಿನ್ಗೆ ಯಾವ್ದು ಬೆಸ್ಟ್ ಅದನ್ನ ನಾವು ಇಸ್ಕೊಳ್ಳಿ. ಸೊ ಕೆಮಿಕಲ್ ಯೂಸ್ ಮಾಡೋಕ್ಕಾಗಲ್ಲ, ಅಯ್ಯೋ ನಾನು ಕೆಮಿಕಲ್ ಹಾಕೊಳಕ್ ಆಗೋದಿಲ್ಲ, ಯಾವಾಗಲೂ ಕೆಮಿಕಲ್ ವೇರ್ ಮಾಡೋಕ್ಕಾಗಲ್ಲ, ಸ್ಕಿನ್ ಇನ್ನೂ ಡ್ಯಾಮೇಜ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದ್ರಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಬಿಕಾಸ್ ಏನಂದ್ರೆ ಇವ್ರು ಏನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೋ ಅವ್ರು ಯಾವ್ದು ಸ್ಕಿನ್ಗೆ ಡ್ಯಾಮೇಜ್ ಕೊಡೋದಿಲ್ಲ. ಎಲ್ಲ ಬಿಗ್ ಸ್ಟಾರ್ಸ್ ಆಗಿರ್ಬೋದು, ಅವರು ಕೂಡ ಏನ್ ನ್ಯಾಚುರಲಿ ಲೈಕ್ ಅದೇ ಬ್ಯೂಟಿ ಕಂಟಿನ್ಯೂ ಆಗಿರೋದಿಲ್ಲ. ಅವರು ಕೂಡ ಲಕ್ಷ 1000 ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿರ್ತಾರೆ, ಅಷ್ಟೇ ದುಡ್ಡು ಕೂಡ ಹಾಕ್ತಾ ಇರ್ತಾರೆ. ಸೊ ನಾವು ಹಾಗಿರ್ಬೇಕು, ಹೀಗಿರ್ಬೇಕು, ಹಂಗ್ ವೈಟ್ ಇರ್ಬೇಕು, ಹಿಂಗ್ ಗ್ಲೋ ಇರ್ಬೇಕು, ಅವ್ರ ತರ ಹಂಗ್ ಕಾಣಿಸ್ಬೇಕು, ಹಿಂಗ್ ಕಾಣಿಸ್ಬೇಕು, ಯಾರನ್ನೋ ಲೈಕ್ ಸೆಲೆಬ್ರಿಟೀಸ್ನ
ತಲೆಯಲ್ಲಿ ಇಟ್ಕೊಂಡು ಹಂಗಿರ್ಬೇಕು ಹಿಂಗಿರ್ಬೇಕು ಗೈಸ್, ಸೀರಿಯಸ್ಲಿ ಇಲ್ಲ. ಸೊ ಇಷ್ಟೇ ಪ್ರಾಡಕ್ಟ್. ಸೊ ನೀವು ಏನಾದರೂ ಲೈಕ್ ನನ್ನ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ಹಾಕಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋಷ್ಟು ನಾಲೆಜ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ಸ್ಕಿನ್ ಕೇರ್ ಸೀರಿಯಸ್ಲಿ ಏನು ರೀಲ್ಸ್ ಬರ್ತಿದೆಯೋ ಅಥವಾ ನಾನು ಅದು ಇದು ಯೂಸ್ ಮಾಡಿ ಸ್ಕಿನ್ನ ಡ್ಯಾಮೇಜ್ ಮಾಡ್ಕೋಬೇಡಿ. ಆ್ಯಂಡ್ ಆಮೇಲೆ ತುಂಬ ಸಫರ್ ಮಾಡಬೇಕಾಗತ್ತೆ. ಸೊ ಅವ್ರು ಹೇಳಿದ್ರು ಪ್ರಾಡಕ್ಟ್, ಇವ್ರು ಹೇಳಿದ್ರು ಅದಾಕೊಳ್ಳಿ ಇದಾಕೊಳ್ಳಿ, ನೋ. ಸೊ ಹಾಸ್ಪಿಟಲ್ಗೆ ಹೋಗಿ ಒಂದ್ಸಲ ಚೆಕ್ ಮಾಡಿಸ್ಕೊಂಡು ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೋ ಅಂತ ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ. ಮತ್ತೆ ಹೊಸ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು, ಬಾಯ್.